ನಮಸ್ಕಾರ ಬಂಧುಗಳೇ, ನಾನು ಪರಶುರಾಮ್ ಕಾಗೋಡತಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವತಿಯಿಂದ ಇವತ್ತು ರಬಕಬೆಂಟ ತಾಲೂಕಿನ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮತ್ತು ಪದಾಧಿಕಾರಿಗಳು ಮತ್ತು ಸೈನಿಕರು ಈ ಕಾರ್ಯಕ್ರಮವನ್ನು ನಮ್ಮ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಅದನ್ನು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ. ಜಗರ್ ಎಲ್ಲರಿಗೂ ಚಪ್ಪಾಳೆ विनायक जय हे भारत भाग्य विधाता, पंजाब हिंदू गुजरात मराठा जलदाता, विंध्य हिमाचल यमुना गंगा उच्चल जल गंगा, तव शुभ नाये गाये, तव शुभ आये सवाये, गाये तव जय गाना, जन जन मंगलदायक जय हे भारत भाग्य विधाता, जय हे जय हे जय हे जय 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 हे। बोलो भारत माता की जय, बोलो भारत माता की जय, वंदे मातरम, वंदे मातरम, कर्नाटक राष्ट्र समिति पक्ष के जय। ಈಗ ಈ ಕಾರ್ಯಕ್ರಮ ಒಂದೆರಡು ಮಾತು ಅಧ್ಯಕ್ಷರು ಇವತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಒಂದು ಉದ್ದೇಶಿಸಿ ಒಂದು ನಮ್ಮ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಎಲ್ಲರೂ ಒಂದೆರಡು ಮಾತು ಮಾತಾಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಿದ್ವಿ. ಅನಿಸಿಕೆಯನ್ನು ತಿಳಿಸಿರಿ, ಪಕ್ಷದ ವತಿಯಿಂದ ಏನು ಯಾವ ರೀತಿ ಇರಬೇಕು. ಮೊದಲನೇದಾಗಿ ಇವತ್ತಿನ ಒಂದು ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ರಬಕಬೆಂಟ ತಾಲೂಕಿನಲ್ಲಿ ನಮ್ಮ ಕೆಆರ್ಎಸ್ ಪಕ್ಷದ ವತಿಯಿಂದ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೆಆರ್ಎಸ್ ಪಕ್ಷದ ಸೈನಿಕರು ಹಾಗೂ ಪದಾಧಿಕಾರಿಗಳು ಆಗಮಿಸಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಮೊದಲು ಧನ್ಯವಾದಗಳು. ಅದೇ ರೀತಿಯಾಗಿ ಧ್ವಜಾರೋಹಣ ಇವತ್ತಿನ ಒಂದು ಸಂವಿಧಾನದ ದಿನದ ಅಂಗವಾಗಿ, ಸಂವಿಧಾನ ಯಾಕೆ ಬೇಕು ನಮಗಂದ್ರೆ, ಇಷ್ಟೆಲ್ಲ ನಾವು ಕೆಆರ್ಎಸ್ ಪಕ್ಷದವರು ಪ್ರತಿಯೊಂದು ಭ್ರಷ್ಟಾಚಾರಕ್ಕೆ ಕೆಲವೊಂದು ಆಗಿರುವಂತ ಸರ್ಕಾರ ಮಟ್ಟದಲ್ಲಿ ಆಗಲಿ, ಕೆಲವೊಂದು ಅಧಿಕಾರಿಗಳ ಮಟ್ಟದಲ್ಲಿ